ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ, ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ, ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ.
ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಕರ ಗುರುವಾಗರ ಭವ ಸಾಗರ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಅಗತ್ಯ ಸರಿಗಿಡದ್ರಗಡ ಬಿತ್ತಂ ಬಿತ್ತೈ ಅಗತ್ಯ ಬಿತ್ತೈ ಸರಿಗಿಡದ್ರಗಡ ಶ್ರೀ ಗುರುಭ್ಯೋ ನಮಃ ಹರಿ ಓಂ. बोलो भारत माता की, बोलो भारत माता की, बोलो भारत माता की. ಒಂದೇ ಒಂದೇ ಒಂದೇ. ಮುಂಬೈ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ನಡೀತಿರ್ತಕ್ಕಂತಹ ಈ ಒಂದು ಅವಾರ್ಡ್ ಫಂಕ್ಷನ್, ಇಷ್ಟು ಪುಟ್ಟ ಪುಟಾಣಿ ಮಕ್ಕಳು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರ್ತಕ್ಕಂಥ ಈ ನೃತ್ಯ ನಮ್ಮ ಭಾರತ ದೇಶ ಹೆಮ್ಮೆ ಪಡುವಂತಹದ್ದು. ಭಾರತ ದೇಶ ಹೆಮ್ಮೆಯ ಪುತ್ರರಾಗಿ ಮಕ್ಕಳ ದಿನಾಚರಣೆ ಎಂದು ಪುಟ್ಟ ಪುಟಾಣಿ ಮಕ್ಕಳು ಬಹಳ ಅರ್ಥಗರ್ಭಿತವಾಗಿ ನೃತ್ಯವನ್ನು ನುಡಿಸಿದ್ರಿಂದ, ಜೊತೆಗೆ ಅದಕ್ಕೆ ಹಿನ್ನೆಲೆ ಗಾಯನವನ್ನು ಕೊಟ್ಟು ಒಳ್ಳೆ ವಾದ್ಯ ತಂಡವಾಗಿ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಅಂತಹ ಸಾಂಬ ಸದಾಶಿವನ್ನ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಕರೆಸಿದ್ದಕ್ಕೋಸ್ಕರ ನಿಮ್ಮೆಲ್ಲರ ಅಪೇಕ್ಷೆ ಏನಿತ್ತು, ಆ ಅಪೇಕ್ಷೆ, ಆ ಸುಂದರವಾದಂತಹ ಗಳಿಗೆ ಎಲ್ಲ ಒಂದು ಸ್ವಲ್ಪ ಕೈ ತಪ್ಪುತ್ತೇನೋ ಅಂತ ಅನಿಸ್ತಾ ಇದೆ ನಮಗೆ. ತಾವೆಲ್ಲ ಯಾವ ಒಂದು ಅವಾರ್ಡ್ಗಾಗಿ ಕಾಯ್ತಾ ಇದ್ದೀರೋ ಆ ಅವಾರ್ಡ್ಗೆ ನಿಮ್ಮ ಮನಸ್ಸಲ್ಲಿ ಇನ್ನಷ್ಟು ಸಿದ್ಧರಾಗಬೇಕಾಗಿತ್ತೇನೋ ಅನ್ನಿಸ್ತಾ ಇದೆ ನನಗೆ. ಆದ್ರೆ ಇಷ್ಟು ಜನ ಮಕ್ಕಳು ನಿಸ್ವಾರ್ಥ ಮನಸ್ಸಿನಿಂದ ನಿಮ್ಮ ಶಿಕ್ಷಕರಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಲಿಕ್ಕಾಗಿ ಮುಂಬೈ ಎಂಬತಕ್ಕಂಥ ಮಹಾನಗರದಲ್ಲಿ ಸಾಕಷ್ಟು ಮುನ್ಸಿಪಾಲಿಟಿ ಇರತಕ್ಕಂತಹ ಶಾಲೆಗಳನ್ನು ಕರೆತಂದು ಎಲ್ಲ ಮಕ್ಕಳಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ತುಂಬಿ ಇಷ್ಟು ಒರಿಜಿನಲ್ ಆಗಿರ್ತಕ್ಕಂತಹ ಒಂದು ಭರತನಾಟ್ಯವನ್ನು, ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿಯುವಂತಹ ಕಾಯಕದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಾರಿತೋಷದ ಪದಕ ನಿಮ್ ಕೈ ಸೇರ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಂಥ ಒಂದು ಸುದಿನ ಇದು! ಬಂಗಾರದ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ, ಬಂಗಾರದ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಕನ್ನಡ ನಾಡಿನ ಸಾಕಷ್ಟು ಕಂದ ಮಗಳು, ಅದರೊಂದಿಗೆ ಮುಂಬೈ ಅಂತ ಮಹಾನಗರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸಾಕಷ್ಟು ಜನಗಳು ಸಹಿತ ಇಲ್ಲಿಗೆ ಆಗಮಿಸಿ ಈ ಒಂದು ಬೃಹತ್ ಮಟ್ಟದ ವೇದಿಕೆಯನ್ನು ಸೃಷ್ಟಿ ಮಾಡಿ ಈ ವೇದಿಕೆಯಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿ ಈ ಒಂದು ಅವಾರ್ಡ್ ಅನ್ನು ಗೆದ್ದಿದ್ದೀರಿ. ಈ ಅವಾರ್ಡ್ 1 ಗಂಟೆ 15 ನಿಮಿಷಗಳ ಕಾಲ, 1 ಗಂಟೆ 15 ನಿಮಿಷಗಳ ಕಾಲ ನಿರಂತರವಾಗಿ ಸತತವಾಗಿ ಕುಣಿದಂತ ಆ ಪುಟ್ಟ ಪಾದಗಳು, ಆ ಪಾದ ಪುಟ್ಟ ಪಾದ, ಆ ಪಾದ ಪುಟ್ಟ ಪಾದ, ಭಾರತಾಂಬೆ ಮಡಿಲಲ್ಲಿ ಕುಣಿದಂತ ಪಾದ, ಇದು ಪುಟ್ಟ ಪಾದ. ಈ ಪುಟ್ಟ ಪಾದ ಇವತ್ತು ಅವಾರ್ಡ್ ಗೆದ್ದಿದೆ. ಈ ಅವಾರ್ಡ್ ಕೊಡ್ಲಿಕ್ಕಾಗಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಈ ಎಲ್ಲಾ ತ್ರಿಮೂರ್ತಿಯರು ಬಹಳ ಸಂತೋಷವಾಗಿ, ಸಂಭ್ರಮದಿಂದ, ಸಂತೋಷದ ನಗುಮುಖದಿಂದ ಈ ಅವಾರ್ಡ್ ಅನೌನ್ಸ್ ಮಾಡಿದ್ದಾರೆ. ಮತ್ತೊಮ್ಮೆ ತಾವೆಲ್ಲರೂ ಸಹಿತ 2 ಕೈ ಮೇಲೆತ್ತಿ, ಮಕ್ಕಳೆಲ್ಲ 2 ಕೈ ಮೇಲೆತ್ತಿ ಬೇಗ.
ಎರಡೂ ಕೈಗಳ ಮೇಲೆತ್ತಬೇಕು ಮಕ್ಕಳು. ಬಾರಿಸಿ ಜೋರ ಚಪ್ಪಾಳೆನ. ಪ್ರತಿಯೊಬ್ರು ಹಾತ್ ऊपर कर लीजिए. ಎಲ್ಲ ಮಕ್ಕಳು ಎರಡು ಕೈಯನ್ನು ಮೇಲೆ ಎತ್ತಬೇಕು. ನೋಡಿ ನಿಮ್ಮ ಸಾಧನೆ. सब बच्चे हाथ ऊपर कर लीजिएगा. ಖುಷಿ ಆಯ್ತು ಇವತ್ತು. दोनों बच्चे हाथ ऊपर कर लीजिएगा. हाथ ऊपर दलो. सब बच्चों हाथ ऊपर कर लीजिएगा. बोलो भारत माता की. और हमारे साथ जोर से बोलो. विशेष अंक जी भी हमारे साथ मौजूद है. बोलो भारत माता की. ಒಳ್ಳೆದಾಗ್ಲಿ. ಈಗ ಮಕ್ಕಳು हमारे साथ ಸ್ವಲ್ಪ ನೀರು ಕುಡಿರಿ. ನಿಮ್ಮನ್ನು ಉದ್ದೇಶಿಸಿ, ನಿಮ್ಮ ತಂದೆ ತಾಯಿಂದರನ್ನ ಉದ್ದೇಶಿಸಿ ಮಾತಾಡುವಂತ ಮಾತು ನಂದಿದೆ. ಯಾಕೆಂದ್ರೆ ಆ ಸಂತೋಷವನ್ನ ತಡಿಲಿಕ್ಕಾಗದಿರ ನಿಮಗಿನ್ನ ಹೇಳುವವರು ಹೇಳಬೇಕಾಗಿತ್ತು. ಇವರಿಗಿನ್ನ ಮುಂಚೆ ನಾನೇ ಹೇಳ್ಬಿಟ್ಟೆ. ಯಾಕೆಂದ್ರೆ ಆ ಸಂತೋಷ ನನಗಿತ್ತು. ಕರ್ನಾಟಕ ರಾಜ್ಯದಿಂದ ಈ ನಿಮ್ಮ ಗುರುಗಳಂತಿರೋ, ಅಣ್ಣ ತಮ್ಮ ಅಂತಿರೋ, ಅಥವಾ ನಿಮ್ಮ ಬಂಧು ಬಾಂಧವ ಅಂತಿರೋ, ನೀವು ನನ್ನನ್ನು ಯಾವ ರೀತಿ ನಿಮ್ಮ ಭಾವನೆಯಿಂದ ತಂದುಕೊಂಡಿದ್ದೀರೋ, ದೂರದಿಂದ ನನ್ನ ಕರೆಸಿದ್ದೀರಿ. ನಾನು ಕರೆಸಿದ ತಕ್ಕನಾಗಿ ನನ್ನ ಬರಮಾಡ್ಕೊಂಡರಂತ ರೀತಿ ನಿಮ್ಮೆಲ್ಲರಲ್ಲೂ ತೋರಿಸಿದಂತಹ ಪ್ರೀತಿ ವಿಶ್ವಾಸ, ಅದಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿದ್ದೇನೆ. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅತಿ ಶೀಘ್ರವಾಗಿ ಮುಂಬೈ ಮಹಾನಗರಕ್ಕೆ ಬಂದು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಬೃಹತ್ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲಿ ಮಾಡೋಣ. ಇಲ್ಲಿರ್ತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನನ್ನ ಅಣ್ಣ ತಮ್ಮಂದರು ಸಹಕರಿಸಿದ್ದೆ ಆದರೆ ಅತಿ ಶೀಘ್ರವಾಗಿ ಇದೇ ಒಂದು ವೇದಿಕೆಯಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥದ್ದನ್ನ ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಮಾಡುವಂತಹ ಲಕ್ಷ್ಮೀ ಪೂಜೆಯನ್ನ ಇದೇ ವೇದಿಕೆಯಲ್ಲಿ ಮಾಡೋಣ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನು ಬರ್ತೇನೆ. ಅದಕ್ಕೆ ಈಗ ನಾವೆಲ್ಲರೂ ಸಹಿತ ಸ್ವಲ್ಪ ನೀರು ಕುಡೀರಿ. ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಜನ ಗಣ್ಯರಿದ್ದಾರೆ. ಅದರಲ್ಲೂ ಕಟೀಲು ದುರ್ಗಾಪರಮೇಶ್ವರಿ ಆಸ್ಥಾನದಿಂದ, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಆಸ್ಥಾನದಿಂದ, ಶಕ್ತಿ ದೇವತೆಯ ಆಸ್ಥಾನದಿಂದ ಬಂದಿರತಕ್ಕಂತಹ ಅಲ್ಲಿನ ತಾಯಿನೇ ಬಂದಿದ್ದಾಳೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಕಟೀಲು ಶ್ರೀ ವಿಶೇಷವಾಗಿರ್ತಕ್ಕಂಥ ದುರ್ಗಾಪರಮೇಶ್ವರಿನ ನಿತ್ಯವೂ ಸಹಿತ ಆರಾಧನೆ ಮಾಡ್ತಿರ್ತಕ್ಕಂಥ ಕರಹಸ್ತ ಇದು. ಈ ಕರಹಸ್ತದಲ್ಲಿ ತಾಯಿನ ಮುಟ್ಟಿ ಆರಾಧನೆ ಮಾಡುವಂತ ಶಕ್ತಿ ಇವತ್ತು ಮುಂಬೈ ಮಹಾನಗರಕ್ಕೆ ಬಂದಿದೆ. ಇವರನ್ನ ದರ್ಶನ ಮಾಡದೆ ಮಹಾಪುಣ್ಯ. ನಾನು ಕಟೀಲು ಕ್ಷೇತ್ರಕ್ಕೆ ಹೋದ್ರೆ ಇವರು ನೋಡಿದ್ರೆ ಬರೋದೇ ಇಲ್ಲ. ನಾನು ತಾಯಿ ನೋಡಬೇಕು, ಜೊತೆ ಇವರು ನೋಡಬೇಕು, ಅವಾಗಲೇ ನನಗೆ ತೃಪ್ತಿ ಆಗೋದು. ಅಂತಹ ಶಕ್ತಿ ಇವತ್ತು ನನ್ನ ಪಕ್ಕದಲ್ಲಿದೆ. ಅದು ನನಗೆ ಸಂತೋಷ. ಎಲ್ಲರೂ ಕೂತ್ಕೊಳ್ಳಿ, ಇನ್ನೊಮ್ಮೆ ವಿಚಾರ ಮಾತಾಡೋಣ.
ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶ್ವನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. बोलो सिद्धिविनायक महाराज की, बोलो सिद्धिविनायक महाराज की, बोलो सिद्धिविनायक महाराज की. ಮುಂಬೈ ಜನತೆ ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂಥ ಆಶ್ರಯದಲ್ಲಿ ತಾವೆಲ್ಲ ಇದ್ದೀರಿ. ಗಣಪನ ಆಶೀರ್ವಾದ ನಿಮ್ಮೆಲ್ಲರಿಗೂ ಚೆನ್ನಾಗಿರೋದ್ರಿಂದ ತಾಯಿ ಮಹಾಲಕ್ಷ್ಮಿ ಕೃಪೆ ಸಹಿತ ನಿಮಗೆ ಬಹಳ ಅದ್ಭುತವಾಗಿದೆ. ಇವತ್ತು ರಾಧಾಕೃಷ್ಣ ನೃತ್ಯ ಅಕಾಡೆಮಿಯ ರಾಧಾಕೃಷ್ಣ ನೃತ್ಯ ಅಕಾಡೆಮಿ ಮುಂಬೈ ಮಹಾರಾಷ್ಟ್ರ ಇಲ್ಲಿ ನಡೀತಿರ್ತಕ್ಕಂತಹ ಈ ಅದ್ಭುತವಾದಂತಹ ಕಾರ್ಯಕ್ರಮದ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ಸುಕನ್ಯಾ ಸುಬ್ರಹ್ಮಣ್ಯ ಭಟ್ರವರು ಹಾಗೂ ಅವರೊಂದಿಗೆ ಕಣ್ಣು ಕಾಣದಂತ ಕೈಗಳು ಸಾಕಷ್ಟು ಇರೋದ್ರಿಂದ ಇವತ್ತು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ದೇವಾಲಯದ ಪ್ರಧಾನ ಅರ್ಚಕರು ಸಹಿತ ಆಗಮಿಸಿದ್ರು. ವಾಸುದೇವ ಅಸರಣ್ಣರವರು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಮುಂಬೈ ಮಹಾನಗರದಲ್ಲಿ ಚಂಬೂರಲ್ಲಿರ್ತಕ್ಕಂಥ ಶನೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರು ಅಧ್ಯಕ್ಷರು ಸದಾಕಾಲ ಶನೇಶ್ವರನ ಸೇವೆಯನ್ನ ಮಾಡ್ತಿರ್ತಕ್ಕಂತಹ KM ರಾಮಸ್ವಾಮಿ ಅವರು ಸಹಿತ ಕರ್ನಾಟಕದವರೇ. ಹೀಗೆ ಇನ್ನೂ ಸಾಕಷ್ಟು ಜನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಡೆದಂತಹ ಈ ವಿಶೇಷವಾದಂತಹ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ನಡೆದಿರ್ತಕ್ಕಂತಹದ್ದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತಕ್ಕಂತಹದ್ದು. ಈ ಒಂದು ರೆಕಾರ್ಡ್ ಮಾಡಲಿಕ್ಕೋಸ್ಕರ ನಮ್ಮ ಭಾರತೀಯ ಸಂಸ್ಕೃತಿ ಶಾಸ್ತ್ರೀಯ ಸಂಗೀತವನ್ನು ಸಂಯೋಜನೆ ಮಾಡಿಕೊಂಡು ಭರತನಾಟ್ಯದಲ್ಲಿ ಸುಮಾರು 1,000 ಜನ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಮುಂಬೈಯನ್ನ ಮಹಾಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿಯುವಂತಹ ಒಂದು ಕಾಯಕದಲ್ಲಿ ಬಹಳ ಅದ್ಭುತವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಸುಕನ್ಯಾ ಅವರಿಗೂ ಹಾಗೂ ಅವರ ಎಲ್ಲಾ ಪರಿವಾರದ ತಂಡದವರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ತಾಯಿ ಶಾರದೆಯ ಅನುಗ್ರಹ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಮಕ್ಕಳ ದಿನಾಚರಣೆ ಎಂದು ಇಂತಹ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿಯುವಂತಹ ಕಾಯಕವನ್ನು ಮಾಡಿರ್ತಕ್ಕಂಥ ಸುಕನ್ಯಾರವರಿಗೆ ಆದಷ್ಟು ಬೇಗ ಡಾಕ್ಟರೇಟ್ ಕೊಡುವಂತಾಗ್ಲಿ. ಯಾಕೆಂದ್ರೆ ಇಂತಹ ಕಲೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದ ಸೂಕ್ಷ್ಮತೆಗಳನ್ನು ಅರಿತು ಧರ್ಮವನ್ನು ಎತ್ತಿಡಿಯುವಂತಹ ಕಾಯಕದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸುಂದರವಾದಂತಹ ಭರತನಾಟ್ಯವನ್ನ ಇವತ್ತು ಸಮಾಜಕ್ಕೆ ತೋರಿಸಿರ್ತಕ್ಕಂತಹ ಸುಕನ್ಯಾರವರಿಗೆ ಆದಷ್ಟು ಬೇಗ ಡಾಕ್ಟರೇಟ್ ಕೊಡುವಂತಾಗ್ಲಿ. ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಸುಕನ್ಯಾ ಮತ್ತು ಅವರ ದಂಪತಿಗಳಿಗೆ ನಮ್ಮ ಆಶ್ರಮದಲ್ಲಿ ಅವರನ್ನು ಗುರುತಿಸಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ಅವರಿಗೊಂದು ಸತ್ಕಾರ ಸಮಾರಂಭವನ್ನು ಹಾಗೂ ತಾಯಿ ಶಾರದಾನುಗ್ರಹ ಪ್ರಶಸ್ತಿಯನ್ನ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ನಮ್ಮ ಸಂಸ್ಥಾನದ ಮುಖಾಂತರ ಅವರಿಗೆ ದಯಪಾಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದಲ್ಲಿ ದಂಪತಿಗಳಿಬ್ಬರನ್ನು ಸಹಿತ ನೇರ ಪ್ರಸಾರದಲ್ಲಿ ಕರೆಸಿ ಇಡೀ ಕರ್ನಾಟಕ ರಾಜ್ಯವಷ್ಟೇ ಅಲ್ದಿರ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ನೋಡುವಂತೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ನನ್ನ ನೇರ ಪ್ರಸಾರದಲ್ಲಿ ಸುಕನ್ಯಾ ದಂಪತಿಗಳಿಗೆ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ಮುಂಬೈ ಮಹಾಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ
ಗಣಪನ ಆಶೀರ್ವಾದದೊಂದಿಗೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇದಕ್ಕೆ ನಾವು ಸುಕನ್ಯಾ ದಂಪತಿಗಳು ಹಾಗೂ ಚಂಬೂರಿನ ಶ್ರೀ ಕ್ಷೇತ್ರ ಶನೇಶ್ವರ ಮಂದಿರದ KM ರಾಮಸ್ವಾಮಿ ಅವರು ಜೊತೆಯಲ್ಲೆಲ್ಲ ಕೂತು ಮಾತಾಡಿ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನ ಈ ಮುಂಬೈ ಮಹಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಾವು ಈ ಕ್ಷಣಕ್ಕೆ ತೀರ್ಮಾನ ತಗೊಳ್ತಾ ಇದ್ದೇವೆ. ಮುಂಬರ್ತಕ್ಕಂಥ ದಿನದಲ್ಲಿ ನಡೆಯುವಂತಹ ಈ ಮಹತ್ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ರೆ ನಮ್ಮ ಭಾರತದ ಪ್ರಜೆಗಳಾಗ್ತಾರೆ. ಜೊತೆಗೆ ಮಕ್ಕಳ ಜ್ಞಾನವನ್ನು ವೃದ್ಧಿಸಬೇಕಾಗಿದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನು ದೂರ ಮಾಡಿ ಮಕ್ಕಳ ಆಟ ಪಾಠಗಳಿಗೆ ಬೇಕಾಗಿರ್ತಕ್ಕಂಥ ನೃತ್ಯ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಜ್ಞಾನವಂತರನ್ನಾಗಿ ಮಾಡಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಆಳ್ತಿರ್ತಕ್ಕಂತಹ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಳ್ಳೆಯದಾಗಲಿ.
ಪರಂ ಪೂಜ್ಯ ಆನಂದ ಗುರೂಜಿ ಡಾಕ್ಟರ್ ಆನಂದ ಗುರೂಜಿಯವರ ಪಾದ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಒಂದು ಪೂಜ್ಯರು ಸಮಾಜಕ್ಕೆ ಕೊಟ್ಟಂತ ನೂರಾರು ಸಂಗತಿಗಳನ್ನು ಮತ್ತೆ ಮೆಲುಕು ಹಾಕುವಂಥದ್ದು, ಆ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸಿದಂಥ ತನ್ನ ಸಮಾಜದ ಸಂಘಟನೆಯನ್ನು ಮಾಡುವುದರ ಜೊತೆಗೆ ಇತರ ಸಮಾಜಗಳನ್ನು ಕೂಡ ನನ್ನೊಟ್ಟಿಗೆ ಇರಬೇಕು ಅಂತ ಹೇಳುವಂಥ ಭಾವನೆಯಿಂದ ಆ ಒಂದು ಭಾವೈಕ್ಯತೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾರ ಅಂಥ ಸಮಾಜ ಎಷ್ಟೇ ಸಣ್ಣ ಸಮಾಜ ಆಗಿರಲಿ ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಅದ್ಭುತ ಸ್ಥಾನದಲ್ಲಿರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಆಯಿತು. ಈ ಸಿಂಗಾಪುರದ ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲ ಸಮುದಾಯದ ಪ್ರಮುಖರನ್ನ ಆಹ್ವಾನ ಮಾಡಿರುವಂಥದ್ದು ಇದು ಇವತ್ತು ಒಂದು ಸಮಾಜಕ್ಕೆ ಬೇಕಾದಂಥ ಸಂಗತಿ. ತನ್ನ ಅಸ್ತಿತ್ವ, ತನ್ನ ಸಮಾಜದಲ್ಲಿರುವಂಥ ನೂರಾರು ಒಳ್ಳೆ ವಿಚಾರಗಳು ಅದನ್ನು ಇತರ ಸಮಾಜ ಜೊತೆ ಹಂಚಿಕೊಳ್ಳೋದು, ಇತರ ಸಮಾಜದಲ್ಲಿರುವಂಥ ನೂರಾರು ವಿಚಾರಗಳನ್ನು ತಾನು ಅಳವಡಿಸಿಕೊಳ್ಳೋದು, ಈ ರೀತಿಯ ಒಂದು ಆ ಸಂಬಂಧ ಅದು ಸಾಮಾಜಿಕ ವ್ಯವಸ್ಥೆಯನ್ನು ಬಲಗೊಳಿಸ್ತೇನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಬೋವಿ ಸಮಾಜದ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಥಮ ಹಂತದಲ್ಲೇ ಅವರು ಎಲ್ಲರೂ ನನ್ನವರು ಅಂತ ಹೇಳುವಂಥ ಭಾವನೆಯನ್ನು ತೋರಿಸಿದ್ರಲ್ಲ, ಇದು ನಿಜವಾದ ಒಂದು ಸಮಾಜದ ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ತಮ್ಮ ಸಂಘಟನೆಯ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ತನ್ನ ಸಂಘಟನೆಯಲ್ಲಿರುವಂಥ ನೂರಾರು ನ್ಯೂನತೆಗಳನ್ನು ಅದನ್ನು ಹೋಗಲಾಡಿಸುವಂಥದ್ದು, ತನ್ನ ಸಮಾಜಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡುವಂಥದ್ದು, ತನ್ನ ಸಮಾಜದಲ್ಲಿರುವಂಥ ಯುವಕ ಯುವತಿಯರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥದ್ದು ಮತ್ತು ತಮ್ಮ ಸಮಾಜದ ಗುರುಗಳು ಕೊಟ್ಟಂಥ ಸಂದೇಶ ನೂರಾರು ಕಡೆಗಳಲ್ಲಿ ನಮ್ಮ ದೇಶದಲ್ಲಿರುವಂಥ ಆ ಬೇರೆ ಬೇರೆ ಆಗುಹೋಗುಗಳಲ್ಲಿ ಭಾಗಿಯಾದನ್ನು ಕಂಡಿದ್ದೇವೆ. ಈ ಸಮಾಜ ಅತ್ಯಂತ ಶ್ರಮಜೀವಿ ಸಮಾಜ. ಒಂದು ರೀತಿಯಲ್ಲಿ ನಮ್ಮ ಇವತ್ತಿನ ಎಲ್ಲ ಭಾಗಗಳಲ್ಲಿರುವಂಥ ನೂರಾರು ಯೋಜನೆಗಳ ಆವಿಷ್ಕಾರಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಈ ಸಮಾಜ ಕೊಟ್ಟಿದೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಉತ್ಸವ ಸರ್ವಧರ್ಮದ ಗುರುವಂದನಾ ಕಾರ್ಯಕ್ರಮ ಕರ್ನಾಟಕ ಬೋವಿ ಸಮಾಜದ ಸೇವಾ ಸಂಘದ ವತಿಯಿಂದ ನಡೀತಿರ್ತಕ್ಕಂಥ ಈ ಅದ್ಧೂರಿತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಾನು ತುಂಬ ಹತ್ತಿರದಿಂದ ಕಂಡಿರ್ತಕ್ಕಂಥ ಒಂದೆರಡು ಕಾರ್ಯಕ್ರಮಗಳಲ್ಲಿ ನನ್ನ ಮತ್ತು ಜಗದ್ಗುರುಗಳಾದಂಥ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರು ನಾವು ವೇದಿಕೆಯಲ್ಲಿದ್ದದ್ದು ಅದು ನೆನೆಸ್ಕೊಂಡ್ರೆ ನನಗೆ ಬಹಳ ಆನಂದ ಆಗುತ್ತೆ. ಹಾಗೆ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು, ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಶಾಂತವೀರ ಮಹಾಸ್ವಾಮಿಗಳು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರೇ, ಸಮಾಜದ ಮುಖಂಡರೇ, ಸಾಕಷ್ಟು ಜನ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಅವರದೇ ಆದಂತಹ ಒಂದಷ್ಟು ಕಲ್ಪನೆಗಳಿದೆ, ಒಂದಷ್ಟು ವಿಶೇಷತೆಗಳಿದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸು ಬೇಕಾಗತ್ತೆ. ಮನುಷ್ಯ ತಾನು ಬದುಕಿರುವಷ್ಟು ಕಾಲ ತನ್ನದೇ ಆದಂತಹ ಒಂದು ಛಾಪು ಮೂಡಿಸ್ಕೊಳ್ಬೇಕು. ಹಾಗೆ ಒಂದು ಸುಂದರವಾದಂತಹ ಆಲಯವನ್ನು ಮಾತ್ರ ದರ್ಶನ ಮಾಡ್ತೀವಿ ನಾವು, ಆದರೆ ಆಲಯವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಕೈಗಳನ್ನು ನೆನೆಸ್ಕೊಳ್ಳೋದು ಬಹಳ ವಿರಳ ಅನ್ನಿಸ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಬೋವಿ ಸಮಾಜದ
ಪ್ರತಿಯೊಬ್ಬರು ತಮ್ಮ ಕಾಯಕವನ್ನ ಬಹಳ ಅರ್ಥಪೂರ್ಣವಾಗಿ ಕಾಯಕವನ್ನು ಮಾಡೋದ್ರಿಂದ ಸುಂದರವಾದಂಥ ಆಲಯವನ್ನು ನಾವು ನೋಡ್ತಿರ್ತೀವಿ. ಹಾಗೆ ಇವತ್ತಿನ ಈ ಕಾಯಕದಲ್ಲಿ ಈ ವೇದಿಕೆ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನನ್ನ ಸಂಸ್ಥಾನಕ್ಕೂ ಬಹಳ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಿಮ್ಮೂರಿನ ಮಗ ಅಂತ ಹೇಳಿದ್ರು ತಪ್ಪಾಗಲ್ಲ, ನಮ್ಮ ಕುಮಾರು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದಿರ ಒಂದು ವಿಶೇಷವಾಗಿರ್ತಕ್ಕಂತಹ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಯಾವುದೇ ಕಾಯಕವನ್ನಾದರೂ ಅರ್ಥಪೂರ್ಣವಾಗಿ ಮಾಡುವ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ. ಹಾಗೆ ಇವತ್ತು ಶ್ರೀಗಳು ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ಇದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಈ ನಿಲುವು, ಈ ತೀರ್ಮಾನ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಬೋವಿ ಸಮಾಜದ ಈ ಕಾರ್ಯಕ್ರಮ ಸಿಂಗಪುರ್ ಲೇಔಟ್ ಅಲ್ಲಿ ಏನು ನಡೀತಿದೆ, ಇದು ಮುಂಬರ್ತಕ್ಕಂಥ ದಿನದಲ್ಲಿ ಬೃಹತ್ ಮಟ್ಟದ ಕಾರ್ಯಕ್ರಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀಬೇಕು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆಯಲಿ ಕಾರ್ಯಕ್ರಮ. ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ಸೂಕ್ತವಾದಂತಹ ನ್ಯಾಯಬದ್ಧವಾದಂತಹ ತೀರ್ಮಾನ ಸಿಗಲಿ, ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನ ಸಿಗುವಂಥದ್ದಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇವತ್ತಿನ ದಿವಸ ಬೋವಿ ಸಮಾಜದ ಸಮಸ್ತರು ಸಹಿತ ಸಮಾಜದಲ್ಲಿ ಬದುಕಬೇಕಾದ್ರೆ ಸಮಾಜದಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಪ್ರತಿಯೊಬ್ಬರಿಗೂ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿರ್ತಕ್ಕಂತಹ ನಮ್ಮ ಸಿದ್ದರಾಮೇಶ್ವರ ಶ್ರೀಗಳು ಅವರು ತೆಗೆದುಕೊಳ್ತಿರ್ತಕ್ಕಂತಹ ಈ ನಿಲುವು ತೀರ್ಮಾನ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದು. ಹಾಗೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರು ಸಹಿತ ಆಗಮಿಸುತ್ತಿದ್ದಾರೆ. ಈ ಒಂದು ಕಾಯಕದಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥಗಳು ಯಾವುದೂ ಇಲ್ಲ. ಇಲ್ಲಿರೋದು ಒಂದೇ, ಎಲ್ಲರೂ ಭಾರತೀಯರಾಗಿ ಬದುಕುವಂತಹದ್ದು. ನೊಂದ ಮನಸ್ಸುಗಳಿಗೆ ಪರಿಹಾರ ಸಿಗಬೇಕಾಗಿದೆ. ಆ ಪರಿಹಾರ ಶೀಘ್ರವಾಗಿ ನಿಮ್ಮೆಲ್ಲರಿಗೂ ಸಿಗುವಂತದ್ದಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಗುರು ಸಿದ್ದರಾಮೇಶ್ವರನ್ನ ನನ್ನ ಹೃದಯ ಕಮಲಗಳನ್ನು ನಾನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ವೇದಿಕೆಯ ಮೇಲೆ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳು, ಮಹಾಸಂಸ್ಥಾನ ಚಿತ್ರದುರ್ಗ ಬಾಗಲಕೋಟೆ, ಜಿ ಕನ್ನಡ ಖ್ಯಾತಿಯ ನಡೆದಾಡುವ ದೇವರಾದಂಥ ಮಹಾಶ್ರೀ ಡಾಕ್ಟರ್ ಆನಂದ್ ಗುರೂಜಿರವರಿಗೆ ಇದೀಗ ವೇದಿಕೆಯ ಮೇಲೆ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಭಕ್ತಾದಿಗಳೆಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು.
ಸಿಂಹ ಲಕ್ಷ್ಮೀ ನೃಸಿಂಹ ಸಿಂಹಾಚಲೇಶ ಸಿಂಹಗಿರೀಶ ಮಹೋಗ್ರನಾಥ ಅನಾಥನಾಥ ಕೃತಯುಗ ದೇವ ಕೈವಲ್ಯಧಾಮ ಯೋಗಾಭಿನಂದನ ಸಿಂಹಗಿರೀಶ ವರಾಹ ನೃಸಿಂಹ ವರಸಿದ್ಧಿನಾಥ ಚಿದ್ವಿಲಾಸ ಸಿಂಹಗಿರೀಶ ಭಕ್ತಾರ್ತಿ ಭಂಜನ ಸಿಂಹಾಚಲೇಶ ಬಾಲಾನೃಸಿಂಹ ಹೇ ಜಗನ್ನಾಥ ಗೋವಿಂದ ಗೋವಿಂದ ಆನಂದನಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ ಆನಂದಮೂರ್ತಿ ಸಿಂಹಾಚಲೇಶ ಯಾ ಸಮುದ್ರ ದಾಕ್ಷಿಣ್ಯ ರೂಪ ಶರಣಾಗತ ಶ್ರಿತ ಪಾರಿಜಾತ ಗರುಡಧ್ವಜ ಗರುಡ ವಾಹನ ಚಂದನ ಚರ್ಚಿತ ಸಿಂಹಾಚಲೇಶ ಶ್ರೀಕೃಷ್ಣರಾಯ ವಂದಿತ ಪಾದ ಗಜಪತಿ ರಾಜ ಸೇವಿತ ಪಾದ ಚಂದನ ಶೋಭಿತ ಸಿಂಹಾಚಲೇಶ ಚಂದನ ಪ್ರಿಯ ಸಿಂಹಗಿರೀಶ. ಈ ಕ್ಷೇತ್ರದ ಲಕ್ಷ್ಮೀ ನರಸಿಂಹ ಬಹಳಷ್ಟು ಬೃಹತ್ ಮಟ್ಟದ ದೊಡ್ಡ ವಿಗ್ರಹ. ಆದರೆ ಈ ದೊಡ್ಡ ವಿಗ್ರಹ ನೋಡ್ಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂತಹ ಒಂದು ಬೃಹತ್ ಮಟ್ಟದ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ವಿಗ್ರಹ ಯಾರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ. ಹಿಂದೆ ದೇವಾನುದೇವತೆಗಳ ಕಾಲದಿಂದಲೂ ಇಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳ ಒಂದು ಅನುಷ್ಠಾನ ಆಗಿರ್ತಕ್ಕಂಥ ಋಷಿಗಳು ತಪಸ್ಸು ಮಾಡಿ ಸಿದ್ಧಿಪಡಿಸಿಕೊಂಡಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದ ಲಕ್ಷ್ಮೀ ನರಸಿಂಹ ಇಲ್ಲಿ ಮಾತಾಡುವ ನರಸಿಂಹ. ಈ ಮಾತಾಡುವ ನರಸಿಂಹನ್ನ ಭಕ್ತರು ಮಾತಾಡಿಸ್ಲಿಕ್ಕೆ ಬರ್ತಾರೆ. ಇಲ್ಲಿ ಸ್ವಾಮಿನ ಒಮ್ಮೆ ದರ್ಶನ ಮಾಡಿ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪವನ್ನ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ದಾಳವಟ ನರಸಿಂಹ ಕ್ಷೇತ್ರ. ದೊಡ್ಡ ದಾಳವಟ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿ ದೊಡ್ಡ ದಾಳವಟ ನರಸಿಂಹ ಒಳಗಿರ್ತಕ್ಕಂಥ ಸ್ವಾಮಿ ಇನ್ನೂ ದೊಡ್ಡ ನರಸಿಂಹ. ಆ ನರಸಿಂಹ ಯಾರೊಬ್ಬರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ, ಸ್ವಾಮಿ ಸ್ವಯಂಭವಾಗಿ ಹುಟ್ಟಿರ್ತಕ್ಕಂಥದ್ದು. ಅಂತಹ ಸ್ವಯಂಭೂ ಮೂರ್ತಿ ಎಷ್ಟು ಗಾತ್ರದಲ್ಲಿದ್ದಾನೆ, ಬನ್ನಿ ದರ್ಶನ ಮಾಡಿ ಬರೋಣ. ದಳಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ದಳಮಹರ್ಷಿಗಳಿಗೆ ಒಲಿದಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಅಂದು ದಳಮಹರ್ಷಿಗಳು ಸಾಕಷ್ಟು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಪ್ರಸನ್ನನಾಗಿರ್ತಕ್ಕಂತಹದ್ದು ಲಕ್ಷ್ಮೀ ನರಸಿಂಹ. ಇಂತಹ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಾವು ನೋಡ್ತಿರ್ತಕ್ಕಂಥದ್ದು ಇದು ದಾಳವಟ. ದಾಳವಟ ಎಂಬತಕ್ಕಂಥ ಹೆಸರು ಬರಲಿಕ್ಕೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರಣ ಇದೆ. ದಾಳವಟ ಕೇಳಲಿಕ್ಕೆ ಬಹಳಷ್ಟು ಆನಂದ. ದಾಳವಟ ಲಕ್ಷ್ಮೀ ನರಸಿಂಹ ಅಂತ ಒಮ್ಮೆ ನೀವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೂ ನಿಮ್ಮೊಳಗಿರುವಂತಹ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ ಅಂತ ಸಾಕಷ್ಟು ಇತಿಹಾಸ ಇದೆ. ಅಂತಹ ದಾಳವಟದ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ದರ್ಶನ ಇವತ್ತು ನಾವು ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂ ಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ ದಗ್ಧಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಇಂದಿರಾವರದ ಗೋವಿಂದ ರಮಣ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಲಕ್ಷ್ಮೀ ನರಸಿಂಹನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ದಾಳವಟ ಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪುಟ್ಟಮೂರ್ತಿ ಆದರೂ ಆ ಪುಟ್ಟಮೂರ್ತಿಯಲ್ಲಿ ಎಂತಹ ಶಕ್ತಿ ಇದೆ. ಈ ಶಕ್ತಿಯುತವಾಗಿರ್ತಕ್ಕಂತಹ ದಾಳವಟದ ಲಕ್ಷ್ಮೀ ನರಸಿಂಹನ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಈ ಕ್ಷೇತ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೃಹತ್ ಮಟ್ಟದ ಕ್ಷೇತ್ರವಾಗ್ತಾ ಇದೆ. ಯಾಕೆಂದರೆ ನವೀಕರಿಸುವಂತಹದ್ದು, ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಮಾಡುವಂತಹ ಕಾಯಕದಲ್ಲಿ ಇಲ್ಲಿನ ಆಡಳಿತಾಧಿಕಾರಿಗಳು ಹಾಗೂ ಇಲ್ಲಿರ್ತಕ್ಕಂತಹ ಅರ್ಚಕವೃಂದ ಹಾಗೂ ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಸಹಿತ ಸೇರಿ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು. ಯಾಕೆಂದರೆ ದಾಳವಟದ ಲಕ್ಷ್ಮೀ ನರಸಿಂಹನ ಭಕ್ತರಿದ್ದಾರಲ್ಲ, ಅಷ್ಟಿಷ್ಟಿಲ್ಲ, ಸಾಕಷ್ಟು ಜನ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರ್ತಕ್ಕಂತಹ ದಾಳವಟ ಲಕ್ಷ್ಮೀ ಕ್ಷೇತ್ರದ ಲಕ್ಷ್ಮೀ ನರಸಿಂಹನ ಭಕ್ತರು ಸಾಕಷ್ಟು ಜನ ಆಗಿ ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥದ್ದು ಒಂದೇ, ಬೃಹತ್ ಮಟ್ಟದ ಆಲಯ ಆಗಬೇಕು ಅಂತಕ್ಕಂಥದ್ದು. ಆ ಬೃಹತ್ ಮಟ್ಟದ ಆಲಯ ಆಗಬೇಕು, ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ನಿರಂತರವಾದಂತಹ ಅನ್ನದಾಸೋಹ ಆಗಬೇಕು. ಅಂತಹ ಅನ್ನದಾಸೋಹದ ಛತ್ರ ಸಹಿತ ಇಲ್ಲಿ ಆಗ್ತಾ ಇದೆ. ಅನ್ನದಾಸೋಹ ಈಗಾಗಲೇ ನಡೀತಾ ಇದೆ, ಇನ್ನು ಬೃಹತ್ ಮಟ್ಟದಲ್ಲಿ ನಡೀಲಿ. ಲಕ್ಷ್ಮೀ ನರಸಿಂಹ ಇಡೀ ರಾಷ್ಟ್ರ ಜಗತ್ತಿಗೆ ಸನ್ಮಂಗಳ ಉಂಟು ಮಾಡಲಿ. ಲಕ್ಷ್ಮೀ ನರಸಿಂಹಾಯ ನಮಃ. ಲಕ್ಷ್ಮೀ ನರಸಿಂಹ ದೇವತಾಭ್ಯೋ ನಮಃ. ಇಂದಿರಾವರದ ಗೋವಿಂದ ಗೋವಿಂದ.